ಒಳ್ಳೆ ದರ ದಿನ ತಿಂತಿದ್ಯಲ್ಲ, ನನ್ ಟೆನ್ಷನ್ ನನ್ಗೆ. ಏನ್ ಟೆನ್ಷನ್ ಮ್ಯಾಮ್? ಎಲ್ಲ ಸರಿ ಹೋಯ್ತಲ್ಲ. ನಿನ್ನೆ ಹೇಗೋ ಬಚಾವಾದ್ರಲ್ಲ. ನಿನ್ನೆ ಹೇಗೋ ಬಚಾವಾದೆ, ಇವತ್ತೇನ್ ಮಾಡ್ಲಿ? ಅವನೇನಾದ್ರೂ ಸಡನ್ ಆಗಿ ಬಂದು ಸ್ಟುಡಿಯೋ ಹೋಗೋಣ, ಶೋ ಸ್ಟಾರ್ಟ್ ಮಾಡೋಣ ಅಂದ್ರೆ ನಕ್ಷತ್ರನ ಹಾಸ್ಪಿಟ್ಲಿಂದ ಎಳ್ಕೊಂಡ್ಬಂದು ಮೈಕ್ ಮುಂದೆ ಕೂರಿಸ್ಲಾ? ಓ ಹೌದಲ್ವಾ? ಈಗ ಏನಾದರೂ ಡ್ರಾಮಾ ಮಾಡಿ ಮ್ಯಾನೇಜ್ ಮಾಡಿ ಮ್ಯಾಮ್. ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ? ಏಯ್, ಇದನ್ನ ಹೇಳೋದಕ್ಕೇನಾ ನಾನು ನಿನ್ಗೆ ಫುಡ್ಡು ದುಡ್ಡು ಬೆಡ್ ಎಲ್ಲ ಕೊಡ್ತಿರೋದು? ತಲೆಗೆ ಸ್ವಲ್ಪ ಕೆಲಸ ಕೊಡು, ಬರೀ ಬಾಯ್ಗಲ್ಲ. ಭೂಪತಿ ಯಾವತ್ತೂ ಆರ್ಜೆ ಸಖಿ ಬಗ್ಗೆ ಕೇಳಬಾರ್ದು. ಆ ಥರ ಏನಾದರೂ ಪ್ಲಾನ್ ಮಾಡು. ಯೋಚನೆ ಮಾಡ್ತೀನಿ. ಬಂತ? ಏನ್ ಮ್ಯಾಮ್? ಐಡಿಯಾ ಬಂತ ಅಂದೆ. ಓ ಬರುತ್ತೆ, ಬಂದೇ ಬರುತ್ತೆ ಪಕ್ಕ. ವೇಟ್ ಮಾಡಿ. ಬಂತ? ಹಾ ಮ್ಯಾಮ್ ಬಂತು. ಒಂದು ನಿಮಿಷ ಕಾಲ್ ಬರ್ತಿದೆ, ಮಾತಾಡ್ಬಿಟ್ಟು ಬರ್ತೀನಿ. ನಿಂತ್ಕೋ. ಹೂ ಇಸ್ ಇಟ್? ಅದು ಮ್ಯಾಮ್ ನಮ್ಮನೆ ಓನರು. ಈ ತಿಂಗಳು ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ ತಲೆ ತಿಂತಿದ್ದಾನೆ. ಅವನಿಗೆ ಗ್ರಾಚಾರ ಬಿಡಿಸ್ಬೇಕು. ಸುಮ್ಮನೆ ನಿಮ್ಮ ಮುಂದೆ ಎಲ್ಲ ಯಾಕೆ ಕಿರಿಕಿರಿ? ಬಂದೇ ಇರಿ. ಹಲೋ, ಏನಮ್ಮ? ಹಾ ಓಕೆ. ಚಂದ್ರಶೇಖರ್ ಏನಿಲ್ಲಿ? ಡಾಕ್ಟರ್ ನಾಗೇಶ್, ನಕ್ಷತ್ರ ಅಂತ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಕ್ಷತ್ರನಾ? ನಾನೇ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ಬನ್ನಿ. ನಕ್ಷತ್ರ, ಹೇಗಿದ್ಯಾ ಪುಟ? ಏನಿದೆಲ್ಲ? ಸ್ವಲ್ಪ ಕಾಲು ನೋವಿದೆ ಅಷ್ಟೇ, ಆರಾಮಾಗೇ ಇದ್ದೀನಿ. ಹುಷಾರಾಗಿ ಓಡಾಡೋದಲ್ವಮ್ಮ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನೇ ಕತೆ? ಹಾಂ, ಭೂಪತಿ, ನೀನು ನಿನ್ನೆಯಿಂದ ಇಲ್ಲೇ ಇದೆಯಪ್ಪ? ನಮಗೊಂದು ಫೋನ್ ಮಾಡೋದಲ್ವಾ? ಆ್ಯಕ್ಚುಲಿ ಇಂಥ ಟೈಮ್ನಲ್ಲಿ ಯಾರಾದರೂ ಹೆಂಗಸರು ಜೊತೆಗಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಅತ್ತೆ, ನಮ್ಮಿಬ್ರು ಮಧ್ಯೆ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಅಷ್ಟು ಆಳ ಅಲ್ವೇನೆ ಕಾಲಿಡೊಬ್ಬಿ? ಡಾಕ್ಟ್ರೆ, ಇನ್ನೇನು ತೊಂದರೆ ಇಲ್ಲ ಅಲ್ವಾ? ಏನಿಲ್ಲ, ಮನೆಗೆ ಕರ್ಕೊಂಡು ಹೋಗ್ಬೋದು. ಸ್ವಲ್ಪ ಓಡಾಡಬಾರ್ದು, ರೆಸ್ಟ್ ತಗೊಂಡ್ರೆ ಒಳ್ಳೇದು. ದಾಟ್ ಐ ವಿಲ್ ಟೇಕ್ ಕೇರ್. ಕೈಗೊಂದು ಕಾಲ್ಗೊಂದು ಆಳಿಟ್ಟು ಇವಳನ್ನ ಅಳ್ಳಾಡ್ದೇ ಇರೋ ಹಂಗೆ ನೋಡ್ಕೊಂತೀನಿ. ಅಂದ್ರೆ ನಕ್ಷತ್ರ ನಿಮ್ಮನೇಲಿರೋದಾ? ಹೌದು ಡಾಕ್ಟರ್. ನಿಮಗೇನಾಗಬೇಕು? ನಮ್ಮನೆ ಹುಡುಗಿನೇ. ನಮ್ಮನೆ ಹುಡುಗಿ ಏನು ಬಂತು, ನಮ್ಮ ಮಗಳು ಅಂತಾನೆ ಅನ್ನಿ. ಓಕೆ ಓಕೆ, ನಿಮ್ಮ ಕಡೆಯವರಂತ ಗೊತ್ತಿರಲಿಲ್ಲ. ಫೈನ್, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀವಿ. ಮನೇಲೇ ರೆಸ್ಟ್ ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಮಾವ, ಇಫ್ ಯು ಡೋಂಟ್ ಮೈಂಡ್, ನಾನೇನೋ ಅನ್ಕೊಂಡಿದ್ದೀನಿ, ಕೇಳ್ಬೋದಾ? ಏನು ಹೇಳು ಭೂಪತಿ?
ಗೆಸ್ಟ್ ರೂಮಾ ರೆಡಿ ಮಾಡಿರ್ತೀನಿ. ಆಮೇಲೆ ಭೂಪತಿ ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು? ಸರಿ, ಬೇಗ ಬಂದ್ಬಿಡು. ಬಾಯ್. ಭೂಪತಿನ ಹ್ಞೂ ಅತ್ತೆ. ಏನಂತೆ? ಏನೋ ರೂಮ್ ಕ್ಲೀನ್ ಮಾಡು ಅಂತಿದ್ದ. ಗೆಸ್ಟ್ ರೂಮ್ನ ಕ್ಲೀನ್ ಮಾಡಿಡಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ದ. ಗೆಸ್ಟ್ ರೂಮಾ? ಯಾಕೆ? ಈಗ ಯಾರು ಬರ್ತಿದ್ದಾರೆ? ಗೊತ್ತಿಲ್ಲ ಅತ್ತೆ, ಯಾರನ್ನೂ ಕರ್ಕೊಂಡು ಬರ್ತಾ ಇದ್ದಾನಂತೆ. ವೆಲ್ಕಮ್. ಇದೇ ನನ್ನ ಮನೆ, ನನ್ನ ಪುಟ್ಟ ಗೂಡು. ಈಗಲೂ ಹೇಳ್ತಿದ್ದೀನಿ ಭೂಪತಿ, ಇನ್ನೊಂದ್ಸಲ ಯೋಚನೆ ಮಾಡು. ನನ್ಗಲ್ಲಿ ಆಂಟಿ ಅಂಕಲ್ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ, ನಾನಲ್ಲಿ ಚೆನ್ನಾಗೇ ಇದ್ದೀನಿ. ಪ್ಲೀಸ್ ಅಲ್ಲಿ ವಾಪಸ್ ಕರ್ಕೊಂಡೋಗು. ಹಾಸ್ಪಿಟ್ಲಿಂದ ಇಲ್ಲಿಗೆ ಬರೋ ತನಕ 100 ಸಲ ಇದೇ ಪ್ರಶ್ನೆನ ಕೇಳಿದ್ಯಾ? ಅಷ್ಟು ಸಲ ನಾನು ನಿನಗೆ ನೋ ಅಂತಾನೆ ಹೇಳಿದ್ದೀನಿ, ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ. ನೋಡು, ನೀನ್ ಕಂಪ್ಲೀಟ್ ಆಗಿ ನಡೆಯೋ ತನಕ ನನ್ನ ಕಣ್ಣು ಮುಂದೆ ನನ್ನ ಮನೇಲೇ ಇದೆಯಾ, ನಾನೇ ನಿನ್ನ ನೋಡ್ಕೋಬೇಕು. ಬೇಡ ಭೂಪತಿ, ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಈ ನಡುವೆ ತುಂಬ ಆಟ ಮಾಡ್ತೀಯ ಕಣೋ. ಅಲ್ವಾ? ಎಷ್ಟೇ ಆದರೂ ನಿನ್ನ ಫ್ರೆಂಡ್ ನೋಡು. ಬೇಡ ಭೂಪತಿ, ಬೇಕಾದ್ರೆ ದಿನ ಬಂದಲ್ಲಿ ನೋಡ್ಕೊಂಡು ಹೋಗು. ನೆನ್ಪಿದಿನಾ? ಏನೋ ಇವತ್ತು ಎಸ್ಕೇಪ್ ಆದಂಗೆ ಇವತ್ತು ಆಗ್ಬೋದು ಅನ್ಕೊಂಡಿದ್ಯಾ? ಇವತ್ ನಿನ್ ಬಾಯ್ ಬಿಡಿಸ್ದೆ ನಾನಿಲ್ಲಿಂದ ಹೋಗೋ ಸೀನೇ ಇಲ್ಲ. ಅಮ್ಮ, ಭೂಪತಿ, ಏನಿದೆಲ್ಲ? ವೈಶಿಹ್ಯ. ಅಮ್ಮ, ನಕ್ಷತ್ರಂಗೆ ಆಕ್ಸಿಡೆಂಟ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಹಾಗಾಗಿ ಕರ್ಕೊಂಬಂದೆ. ಇಲ್ಲ, ಯಾಕೆ? ಶ್ವೇತಾ ಮನೇಲಿ ಏನಾದರೂ ಪ್ರಾಬ್ಲಮ್ಮಾ? ಚೇಚೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ ಅಮ್ಮ. ಇನ್ಫ್ಯಾಕ್ಟ್ ಅವರು ಚೆನ್ನಾಗೇ ನೋಡ್ಕೋತಾರೆ, ಬಟ್ ಫ್ರೆಂಡ್ ಆಗಿ ನನ್ನ ಡ್ಯೂಟಿ ಅಂತ ಅನ್ನಿಸ್ತು. ಅವಳನ್ನ ನಾನೇ ನೋಡ್ಕೊಬೇಕು. ಎದ್ದು ಓಡಾಡೋ ತನಕ ಇಲ್ಲೇ ಇರ್ತಾಳಮ್ಮ. ಹೋಪ್ ಯು ಡೋಂಟ್ ಮೈಂಡ್. ಭೂಪತಿ, ಗೆಸ್ಟ್ ರೂಮ್ ರೆಡಿ ಇದೆ. ಥ್ಯಾಂಕ್ ಯು ಅದಕ್ಕೆ. ನಿಮ್ಗೇನ್ ಬೇಕು? ಗಿಲ್ ಯಾಕೆ ಬಂದಿದ್ದೀರಾ? ಯಾಕೆ ಬಂದಿರ್ಬೋದು? ನಿನ್ ಜೊತೆ ಕಷ್ಟ ಸುಖ ಮಾತಾಡಕ್ಕಂತೂ ಅಲ್ಲ. ಮತ್ಯಾಕೆ?
ಯಾಕೆ ಬಂದಿರ್ಬೋದು? ನಂಗೇನು ಗೊತ್ತಿಲ್ಲ ಮೇಡಮ್, ಪ್ಲೀಸ್ ನನ್ನ ಬಿಟ್ಬಿಡಿ. ಏಯ್, ಮೊದಲು ಆ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳು, ಆಮೇಲೆ ನಾನು ನಿನ್ನ ಬಿಡ್ತೀನಿ. ಓಕೆ? ಪ್ಲೀಸ್ ಮೇಡಮ್, ನಂಗೇನು ಗೊತ್ತಿಲ್ಲ, ನನ್ನ ನಂಬಿ. ಓ, ಏನು ಗೊತ್ತಿಲ್ದಲೆ ತಂದ್ಕೊಟ್ಯಾ? ಹೌದು ಮೇಡಮ್, ನನ್ನ ಫ್ರೆಂಡ್ ಅವತ್ತು ತುಂಬಾ ಬ್ಯುಸಿ ಇದ್ಲು ಅಂತ ನನಗ್ ಸ್ವಲ್ಪ ದುಡ್ಡು ಕೊಟ್ಟು ಇದನ್ನ ಶ್ವೇತಾ ಮೇಡಮ್ ಕೈಲಿ ಕೊಡು ಅಂತ ಕಳ್ಸಿದ್ಲು. ಯಾವ ಫ್ರೆಂಡು? ಅದು ಹೇಳು, ಯಾರು? ಶ್ರೀಕಲಾ ಅಂತ ಮೇಡಮ್, ನರ್ಸು, ಚೈತನ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಆಣೆಗೂ ಇದಕ್ಕಿಂತ ಮೀರಿ ನಂಗೇನು ಗೊತ್ತಿಲ್ಲ. ಅವತ್ತವಳು ಆ ರಿಪೋರ್ಟ್ನ ನನ್ನ ಕೈಲಿ ಕೊಟ್ಲು, ನಾನು ಶ್ವೇತಾ ಮೇಡಮ್ ಕೈಲಿ ಕೊಟ್ಟೆ. ಇಷ್ಟು ಬಿಟ್ರೆ ನಂಗೇನು ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ನಾನ್ ಗೊತ್ತು ಮಾಡ್ಕೊಂತೀನಿ. ಬರ್ಲಾ? ಹೋ, ಏನೋ ಮರ್ತೆ. ಏನ್ ಮೇಡಮ್? ನನ್ಗೆ ಗೊತ್ತಿರೋದಿಲ್ಲ, ಹೇಳಿದ್ನಲ್ಲ, ನಂಗಷ್ಟೇ ಗೊತ್ತಿರೋದು. ನೋ 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 ನೋ, ನೀನಲ್ಲ, ನಾನೇನೋ ಹೇಳೋದಿತ್ತು, ಅದನ್ನ ಮರ್ತೆ. ವಿಷಯ ಏನು ಗೊತ್ತಾ? ನಂಗೆ ನೀನು, ನಿನ್ನ ಮನೆ, ನಿನ್ನ ಫ್ಯಾಮಿಲಿ, ನಿನ್ನ ಅಕ್ಕ ತಂಗಿ ಎಲ್ಲರೂ ಗೊತ್ತು. ಅವ್ರು ಎಷ್ಟೊತ್ತಿಗೆ ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ ಅದು ಗೊತ್ತು. ಸೊ ಬಿ ಕೇರ್ಫುಲ್. ಇದೆಲ್ಲ ಯಾಕೆ ಹೇಳ್ತಿದ್ದೀರಾ ಮೇಡಮ್? ಸುಮ್ಮನೆ ಹೇಳಬೇಕು ಅನಿಸ್ತು, ಹೇಳಿದೆ. ಹುಷಾರ್. ನಿಮ್ಮ ಅಪ್ಪ ಅಮ್ಮಂಗೆ ಆ ಬೀದಿಯಲ್ಲಿ ಓಡಾಡ್ಬೇಕಾರೆ ಯಾವುದಾದ್ರೂ ಗಾಡಿ ಬಂದು ಗುದ್ದಿದ್ರೆ ಆಮೇಲೆ ನನ್ನನ್ನು ದೂರ್ಬೇಡ, ಆಯ್ತಾ? ಮೇಡಮ್, ಅರ್ಥ ಆಯ್ತು ಮೇಡಮ್. ನಾನು ಈ ವಿಷಯನ ಎಲ್ಲೂ ಬಾಯ್ಬಿಡಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ಅವ್ರಿಗೇನು ಮಾಡಬೇಡಿ. ಬರ್ಲಾ? you'll just mediator ಅಷ್ಟೇ. Good.